ನಮಸ್ಕಾರ. MES ಪ್ರೊಫೆಸರ್ MPL ಶಾಸ್ತ್ರಿ ಸೆಂಟರ್ ಫಾರ್ ವೇದಿಕ್ ಸ್ಟಡೀಸ್ ನಮ್ಮ ಈ ಸಂಸ್ಥೆಯ ವತಿಯಿಂದ ನಾವು ಹಸ್ತಪ್ರತಿಗಳ ಕ್ಯಾಟ್ಲಾಗನ್ನು ಮಾಡೋಕ್ಕೆ ಹೊರಟಿದ್ದೇವೆ. ಇದರ ಸಂಯೋಜಕನಾಗಿ ನಾನು ಡಾಕ್ಟರ್ ವಿನಾಯಕ್ ಭಟ್, ಡೆಪ್ಯೂಟಿ ಡೈರೆಕ್ಟರ್, MES ಪ್ರೊಫೆಸರ್ MPL ಶಾಸ್ತ್ರಿ ಸೆಂಟರ್ ಫಾರ್ ವೇದಿಕ್ ಸ್ಟಡೀಸ್. ಈ ಒಂದು ಕಾರ್ಯಕ್ರಮಕ್ಕೆ ನಾವು ವಿಷಯ ತಜ್ಞರಾಗಿ ವಿದ್ವಾನ್ HK ಗಣಪತಿ ಇವರನ್ನು ಆಹ್ವಾನಿಸಿದ್ದೇವೆ. ಇವರು ಮೂಲತಃ ಸಾಗರ, ಶಿವಮೊಗ್ಗ ಜಿಲ್ಲೆ ಸಾಗರ ಸಮೀಪದವರು. ಧಾರವಾಡದಲ್ಲಿ ಇವರು ಸಂಸ್ಕೃತ MA ಅಧ್ಯಯನವನ್ನು ಮಾಡಿದಂಥವರು. ಆನಂತರದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಉಪನ್ಯಾಸಕರಾಗಿ, ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದಂಥವರು. ಅದರ ಜೊತೆಗೆ ವಿಶೇಷವಾಗಿ ಇವರು ನ್ಯಾಷನಲ್ ಮಿಷನ್ ಫಾರ್ ಮ್ಯಾನುಸ್ಕ್ರಿಪ್ಟ್ಸ್ ಇಂತಹ ಒಂದು ರಾಷ್ಟ್ರೀಯ ಮಟ್ಟದ ಸಂಸ್ಥೆಯಲ್ಲಿ ಹಸ್ತಪ್ರತಿಗಳ ಸಂಗ್ರಹ ಹಾಗೆ ಅದರ ಸಂರಕ್ಷಣೆ ಮತ್ತು ಅದರ ಕ್ಯಾಟ್ಲಾಗ್ ಮಾಡುವಂತಹ ಕಾರ್ಯದಲ್ಲಿ ಬಹಳಷ್ಟು ಯೋಗದಾನವನ್ನು ಕೊಟ್ಟಿದ್ದಾರೆ. ನಮಗೆ ಇಂತಹ ಒಂದು ಕ್ಯಾಟ್ಲಾಗ್ ಮಾಡುವಂತಹ ಕೆಲಸಕ್ಕೆ ಹಲವು ರೀತಿಯ ಪರಿಣಿತಿ ಇರುವಂತಹ ತಜ್ಞರ ಅಪೇಕ್ಷೆ ಇದೆ. ಯಾಕೆಂದರೆ ಇಲ್ಲಿ ಗ್ರಂಥಲಿಪಿ, ತಿಗಳಾರಿ ಲಿಪಿ ಹಾಗೂ ಇನ್ನೂ ಕೆಲವು ನಂದಿನಾಗರಿ, ಹೀಗೆ ಹಲವು ರೀತಿಯ ಲಿಪಿಗಳ ಗ್ರಂಥಗಳು ಇಲ್ಲಿದ್ದಾವೆ. ಇದಕ್ಕೆ ಲಿಪಿಯ ತಜ್ಞತೆ ಕೂಡ ಅವಶ್ಯಕತೆ ಇದೆ. ಹಾಗೆ ಶಾಸ್ತ್ರದ ಒಂದು ಒಳ ಹರಿವನ್ನು ಗಮನಿಸಿಕೊಳ್ಳುವಂಥ ಅವಶ್ಯಕತೆ ಕೂಡ ಇದೆ. ಹಾಗೆ ಈ ಕ್ಯಾಟ್ಲಾಗನ್ನು ಮಾಡುವಂಥ ಅನುಭವಿಗಳ ಅವಶ್ಯಕತೆ ಕೂಡ ಇದೆ. ಹಾಗಾಗಿ ನಮ್ಮ MES ಸಂಸ್ಥೆಯ ಎಲ್ಲ ಉಪನ್ಯಾಸಕರು ಶ್ರೀಯುತ ಗಣಪತಿಯವರ ಮಾರ್ಗದರ್ಶನದೊಂದಿಗೆ ನಮ್ಮಲ್ಲಿರುವಂಥ ಒಂದು 200ಕ್ಕೂ ಹೆಚ್ಚು ಹಸ್ತಪ್ರತಿಗಳ ಒಂದು ಕ್ಯಾಟ್ಲಾಗನ್ನು ಮಾಡೋಕ್ಕೆ ಹೊರಟಿದ್ದೇವೆ. ಯಾಕೆಂದರೆ ಯಾವುದೇ ಒಂದು ಗ್ರಂಥಾಲಯ ಇದ್ದರೆ ಒಂದು ಗ್ರಂಥಗಳ ಸೂಚಿ ಇರಬೇಕು. ಹಾಗೆಯೇ ಹಸ್ತಪ್ರತಿಗಳ ಸಂಗ್ರಹ ಇದೆ ಅಂದರೆ ಅದಕ್ಕೊಂದು ಕ್ಯಾಟ್ಲಾಗ್ ಇದ್ದಾಗ ಮಾತ್ರ ಅದಕ್ಕೊಂದು ಪ್ರಾಮುಖ್ಯತೆ ಬರುತ್ತೆ. ಇಲ್ಲಾಂದರೆ ಅದು ಅನಾಮಧೇಯವಾಗಿ ಆ ಗ್ರಂಥಗಳು ಉಳ್ಕೊಂಡು ಬಿಡ್ತವೆ. ಯಾವುದೇ ಒಬ್ಬ ಸಂಶೋಧಕನಿಗೆ ಮೊದಲು ನೋಡುವಂತಹದ್ದು ಹಸ್ತಪ್ರತಿಗಳ ವಿಚಾರದಲ್ಲಿ ಕ್ಯಾಟ್ಲಾಗನ್ನು. ಇದು ಯಾವ ಗ್ರಂಥ, ಇದು ಯಾರ ಕರ್ತರು, ಇದು ಪಬ್ಲಿಷ್ ಆಗಿದೆಯೋ ಅಥವಾ ಇಲ್ವೋ, ಈ ರೀತಿಯಾಗಿ ಹುಡುಕೊಂಡು ಬರುವಂತಹ ಸಂಶೋಧಕರು ಎಷ್ಟೋ ಇದ್ದಾರೆ. ಅಂಥವರಿಗೆ ಅನುಕೂಲ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಆ ನಿಟ್ಟಿನಲ್ಲಿ ನಾವು ಶ್ರೀಯುತ HK ಗಣಪತಿಯವರನ್ನು ಈ ಒಂದು ಕ್ಯಾಟ್ಲಾಗಿಂಗ್ ಕಾರ್ಯಕ್ಕೆ ನಾವು ಹೃತ್ಪೂರ್ವಕವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮಸ್ಕಾರ ಸರ್, ತಮಗೆ ಸ್ವಾಗತ. ಈ ನಿಮ್ಮ ಒಂದು ಅನುಭವದಲ್ಲಿ ಈ ಒಂದು ಕ್ಯಾಟ್ಲಾಗಿಂಗ್ ಕಾರ್ಯದ ಪ್ರಾಮುಖ್ಯತೆ ಏನು, ಹಾಗೆ ಅದನ್ನ ಮಾಡುವಾಗ ಬರುವಂಥ ಅಡೆತಡೆಗಳು ಅಥವಾ ತೊಂದರೆಗಳು ಮತ್ತು ಅದರಲ್ಲಿರುವಂಥ ಚಾಲೆಂಜಸ್ ಏನು? ನಮಸ್ಕಾರ. ಹಸ್ತಪ್ರತಿಗಳು ಇದ್ದಿದ್ದೇ ಮನೆಗಳಲ್ಲಿ. ಪ್ರಪ್ರಥಮವಾಗಿ ಆ ಜನಗಳು ನಮಗೆ ತೋರಿಸುವಂಥದ್ದೇ ಒಂದು ಚಾಲೆಂಜ್. ಎರಡನೇದಾಗಿ ಅದು ತುಂಬ ಬೇಕಾಬಿಟ್ಟಿಯಾಗಿರುವಂತಹದ್ದು. ಕೆಲವ್ರ ಮನೆಯಲ್ಲಿ ಚೀಲಕ್ಕೆ ತುಂಬಿಟ್ಟಿದ್ದಾರೆ, ನಮ್ಮಲ್ಲಿ ದರ್ಗು ತುಂಬೋದು ಅಂತ ಹೇಳ್ತೇವೆ, ಆ ರೀತಿಯಾಗಿ ತುಂಬಿಟ್ಟಿದ್ದಿದೆ. ನಾವು ಅದನ್ನು ತಂದ್ಕೊಂಡು ಅದನ್ನು ಸರಿ ಮಾಡ್ಕೊಂಡು ಮಾಡುವಂಥದ್ದು ಎರಡನೇದು. ಮೂರನೇದಾಗಿ ಆ ಗ್ರಂಥಗಳು ಯಾವ ಮಟ್ಟದಲ್ಲಿದೆ ಅಂತ. ಕೆಲವರು ಇಲ್ಲೇ ಕೂತ್ಕೊಂಡು ಮಾಡಿ ಹೇಳ್ತಾರೆ, ಅಲ್ಲಿ ಬೆಳಕಿಲ್ಲ, ಏನೂ ಇಲ್ಲ. ಆ ಸಮಯದಲ್ಲೂ ಕೂಡ ನಮಗೆ ಈ ಕ್ಯಾಟಲಿಂಗ್ ಮಾಡುವಂಥದ್ದು ದೊಡ್ಡ ಸಮಸ್ಯೆ ಆಗಿದ್ದು ಉಂಟು. ಇನ್ನು ಕೆಲವರು ಮನೆಗೆ ಕೊಡೋದಿಲ್ಲ, ನಮ್ಮಲ್ಲಿಗೆ ಬಂದು ಮಾಡಿ ಅಂತ ಹೇಳ್ತಾರೆ. ಆವಾಗ ನಮಗೆ ಸಂಚಾರದ ಸಮಯ ಹೀಗಾಗಿದ್ದು ಉಂಟು. ಒಟ್ಟಿನಲ್ಲಿ ಈ ಗ್ರಂಥಗಳ ಉಳಿವಿಗೋಸ್ಕರ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ನಿಲುವಿದೆಯಲ್ಲ, ಈಗಂತೂ ಎಲ್ಲವನ್ನು ಘೋಷಣೆ ಮಾಡಿಕೊಳ್ಳೇಬೇಕು. 100 ವರ್ಷ ಯಾವ ವಸ್ತುವಿಗೆ ಕಳೆದಿದೆ ಆ ವಸ್ತುವನ್ನು ಘೋಷಣೆ ಮಾಡಿಕೊಳ್ಬೇಕು. ಜ್ಞಾನ ಭಾರತ ಮಿಷನ್ ಅಡಿಯಲ್ಲಿ ಇದು ತುಂಬ ಮಾಡ್ಕೊಳ್ಬೇಕಾಗತ್ತೆ. ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ಹೌದು, ಆಗ್ತಾ ಇದೆ. ಈಗ ಬಹಳಷ್ಟು ಗ್ರಂಥಗಳು ನಮಗೆ ಒಬ್ಬೊಬ್ಬರ ಮನೆಯಲ್ಲಿ ಸಾಮಾನ್ಯ 100 ಗ್ರಂಥಗಳು ಸಿಕ್ಕಿದ್ದಿದೆ. ಕೆಲವ್ರ ಮನೆಯಲ್ಲಿ ಸಿಗುವಂಥದ್ದು ಪೂರ್ಣ ನಂದಿನಾಗರಿ. ನಮ್ಮಲ್ಲಿ ಒಂದು ಮಡ್ಸೂರು ಅಂತ ಒಂದು ಊರು, ಒಬ್ಬರು ಯಜ್ಞ ದೀಕ್ಷಿತರ ಮನೆಯಲ್ಲಿದ್ದಿದ್ದು ಅಷ್ಟು ನಂದಿನಾಗರಿ ಗ್ರಂಥಗಳೇ. ಬಹುಶಃ 90ಕ್ಕೂ ಹೆಚ್ಚು ಭಾಗ ನಮ್ಮ ಭಾಗದಲ್ಲಿ ತಿಗಳಾರಿ ಲಿಪಿ, ಮಲೆನಾಡು ಭಾಗದಲ್ಲೇ ಹಾಗೆ ಅಂತ ಒಂದು ಲಿಪಿ ಸಿಗೋದಿಲ್ಲ. ಒಂದು ಲಿಪಿ ಅಂತಂದರೆ ಮಿಶ್ರ ಲಿಪಿಯಾಗಿದ್ದು ಉಂಟು ಅಂತ. ತಿಗಳಾರಿ ಜೊತೆಗೆ ಗ್ರಂಥಲಿಪಿ ಹೊಕ್ಕಿದ್ದಿದೆ, ನಂದಿನಾಗರಿ ಹೊಕ್ಕಿದ್ದಿದೆ. ಆವಾಗ ಎಲ್ಲ ಲಿಪಿಗಳ ಪರಿಚಯ ಇದ್ದರೂ ಮಾತ್ರ ಈ ರೀತಿಯ ಒಂದು ಗ್ರಂಥವನ್ನು ನಾವು ಶೋಧನೆ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಮತ್ತು ಇದು ಮಾಡಬೇಕಾದ್ರೆ ಎಷ್ಟು ಲಿಪಿ ತಜ್ಞರಾಗಿದ್ದರೂ ಕೂಡ ಒಂದು ಗ್ರಂಥ ಒಬ್ಬನ ಕೈ ಬರಹ ಅದು.
ಈ ಗ್ರಂಥ ಇದು ಒಬ್ಬರ ಕೈ ಬರಹ. ಆಗ ನಾವು ಇವರ ಕೈ ಬರಹದ ಒಂದು ವರ್ಣಮಾಲೆಯನ್ನು ನಾವು ರೆಡಿ ಮಾಡಿಕೊಳ್ಳೇಬೇಕಾಗತ್ತೆ. ಅಷ್ಟು ಗ್ರಂಥ ಲಿಪಿಯಾಗಿದ್ದರೂ ಕೂಡ ಒಂದೊಂದು ಗ್ರಂಥಕ್ಕೂ ಒಂದೊಂದು ವರ್ಣಮಾಲೆಯನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬರವಣಿಗೆ, ಒಂದೇ ಅಕ್ಷರ ಬೇರೆ ಬೇರೆಯವರು ಬೇರೆ ಬೇರೆ ಥರದಲ್ಲಿ ಬರೆಯೋದು ಉಂಟು. ನಿಜ ಸರ್, ಯಾಕಂದರೆ ನಾವು ಈ ನಮ್ಮ ವಿದ್ಯಾರ್ಥಿಗಳನ್ನ ನೋಡುವಾಗ ಅದೇ ಸಂಸ್ಕೃತ ಲಿಪಿ, ಅದೇ ದೇವನಾಗರಿ ಲಿಪಿ, ಒಬ್ಬೊಬ್ಬರು ಇಡೀ ತರಗತಿಯವರು ಬರೆದಾಗ ಒಬ್ಬೊಬ್ಬರ ಅಕ್ಷರ ಒಂದೊಂದು ರೀತಿಯಾಗಿರುತ್ತೆ. ಆ ರೀತಿಯಾಗಿ ಇದು ಆದರೂ ಕೂಡ ನೋಡಿ ಎಷ್ಟು ಈ ಗ್ರಂಥಗಳನ್ನು ಬರಿಬೇಕಾದ್ರೆ ಒಂದು ಶಿಸ್ತಿತ್ತು. ಎರಡು ರೀತಿಯ ಲಿಪಿಕಾರರು ಬರ್ತಾರೆ. ಒಂದು ಕಾಯಸ್ಥರಲ್ಲೂ ಕೂಡ ಕಾಯಸ್ಥರು ಅಂತ ಕರೀತಿದ್ರು. ವೃತ್ತಿ ಲಿಪಿಕಾರರಲ್ಲಾದರೆ ಪ್ರಾರಂಭ ಅಂತ್ಯದಲ್ಲಿ ಅವರ ಹೆಸರು ಬರುತ್ತೆ, ಕಾಲ ನಮೂದನೆಯಾಗಿರುತ್ತೆ. ಈ ನಮಗೆ ಬೇಕಾಗಿದೆ ನಾವು ಬರ್ಕೊಳ್ತಿದ್ದೇವೆ ಅಂತಂದಾಗ ಅವರಲ್ಲಿ ಅದು ಕಂಡು ಬರೋದಿಲ್ಲ. ಅಂದರೆ ಪ್ರೊಫೆಷನಲ್ ಆಗಿ ಇರುವಂತಹ ಲಿಪಿಕಾರರ ಬೇರೆ, ಹವ್ಯಾಸಕ್ಕೋಸ್ಕರ ತಮಗಾಗಿ ಬರ್ಕೊಂಡಂಥವ್ರು ಬೇರೆ. ಎರಡು ರೀತಿಯಲ್ಲೂ ಕಾಣುತ್ತೆ. ಒಂದು ಓಲೆಯಲ್ಲಿ ಒಂದು ಅಕ್ಷರ ತಪ್ಪಿದೆ, ತಿದ್ದಲಿಕ್ಕೆ ಅವಕಾಶ ಉಂಟು. ಎರಡು ಅಕ್ಷರ ತಪ್ಪಾಗಿದೆ ಅಂತಂದರೆ ಮತ್ತೆ ಹೊಸದಾಗ ಪ್ರತಿಯನ್ನೇ ಬರೆದು ಸೇರಿಸಬೇಕಾಗಿತ್ತು. ಆ ರೀತಿಯಾಗಿರುವಂಥದ್ದನ್ನು ನೋಡ್ತೇವೆ. ಈಗ ಇದು ಕಪ್ಪಾಗಿ ಕಾಣುತ್ತಲ್ಲ, ಈ ಕಪ್ಪಾಗಿ ಕಾಣೋದು ಇದು ಮಸಿ ಹಚ್ಚಿದ ಮೇಲೆ ಬರಿಬೇಕಾದ ಯಾವ ರೀತಿಯಲ್ಲೂ ಕಾಣೋದಿಲ್ಲ. ಕೊರಿತಾ ಇದ್ರು. ಅದಕ್ಕೆ ಕಂಠ ಅಂತ. ಆ ಕಂಠ ನನಗೆ ಸಿಕ್ಕ ಕಂಠ ಕಬ್ಬಿಣದ್ದು ಕೆಲವು ಸಿಕ್ಕಿದೆ, ಕೆಲವು ನಾವು ಬೈನೆ ಇದೆಯಲ್ಲ, ಬೈನೆ ಮರದಿಂದ ಮಾಡಿದಂತಹ ಕಂಠ ಸಿಕ್ಕಿದೆ, ಇನ್ನು ಬೆಳ್ಳಿಯ ಕಂಠ ಸಿಕ್ಕಿದೆ, ಇನ್ನು ಕಂಚಿನ ಕಂಠ ಸಿಕ್ಕಿದೆ. ಏನಾಗತ್ತೆ, ಕೆಲವು ಗ್ರಂಥಗಳು ಹೊರಗಡೆ ಬರಲಿಕ್ಕೆ ಅದು ಒಂದು ಸಾಧ್ಯವಾಗತ್ತೆ ಅಂತ. 1000 ಕೃತಿಗಳಲ್ಲಿ ಸಿಕ್ಕಿದ್ರೂ ಕೂಡ ಪುನರಾವರ್ತನೆಯಾಗಿರತ್ತೆ. ಅದರಲ್ಲಿ ಇಂತಹ ಒಂದೊಂದು ಅಪರೂಪದ ಕೃತಿಗಳು ಸಿಕ್ಕಿದ್ರೂ ಕೂಡ ಬಹಳ ಒಂದು ವಿಶೇಷ ಅಂತ ನಾನು ಭಾವಿಸ್ತೇನೆ. ಇಂಥದ್ದು ಕೆಲವು ಕೊಂಕಣಾಭ್ಯುದಯಂ ಹೇಳುವಂಥ ಒಂದು ಗ್ರಂಥವನ್ನು ಎಡಿಟ್ ಮಾಡಿದೆ. ಇಡೀ ಕೊಂಕಣಾಭ್ಯುದಯಂ 4 ಏನೋ ಇದೆಯಂತೆ, ನನಗೆ ಸಿಕ್ಕಿದ್ದು ಒಂದು. ಅದರ ಕ್ಯಾಟ್ಲಾಗನ್ನು ಮಾಡುವಾಗ ಈ ಡಿಸ್ಕ್ರಿಪ್ಟಿವ್ ಕ್ಯಾಟ್ಲಾಗು ಮತ್ತು ಏನು ಪ್ಯಾರಾ ರೂಪದಲ್ಲಿರುವಂಥದ್ದು, ಆ ರೀತಿಯಾದಂಥ 2 ಕ್ಯಾಟ್ಲಾಗನ್ನು ನಾವು ಗಮನಿಸ್ತೇವೆ. ಒಂದು ಕಾಲಮ್ ರೂಪದಲ್ಲಿರುವಂಥದ್ದು, ಇನ್ನೊಂದು ಒಂದೊಂದು ಗ್ರಂಥದ ಬಗ್ಗೆ ಒಂದೊಂದು ಪ್ಯಾರಾಗ್ರಾಫ್ ಇರುವಂಥದ್ದು. ಆ ರೀತಿ 2 ಕ್ಯಾಟ್ಲಾಗನ್ನು ಬೇರೆ ಬೇರೆ ಸಂಸ್ಥೆಯವರು ಮಾಡಿದ್ದಾರೆ. ಈಗ ಮ್ಯಾನುಸ್ಕ್ರಿಪ್ಟ್ ಮಿಷನ್ ಅವ್ರದ್ದು ಪ್ರತಿ ಒಂದು ಇದೊಂದು ಗ್ರಂಥ ಅಂತ ಹೇಳ್ಕೊಂಡು ಇದು ಒಂದು ಗ್ರಂಥ ಅಲ್ಲ, ಇದರ ಒಂದು 10 ಗ್ರಂಥಗಳು ಇರಬಹುದು ಒಂದೇ ಸೆಟ್ನಲ್ಲಿ. ಅದನ್ನು ಪ್ರತ್ಯೇಕವಾಗಿ ನಾವು ಮಾಡಿಕೊಡ್ಬೇಕಾಗತ್ತೆ. ಅದಕ್ಕೊಂದೊಂದು ಫಾರಮ್ ಇರುತ್ತೆ. ಆ ಫಾರಮನ್ನು ನಾವು ಪ್ರತ್ಯೇಕವಾಗಿ ತುಂಬಬೇಕಾಗತ್ತೆ. ಹೀಗೆ ನಾವು ಮಾಡಿ ಸಾಮಾನ್ಯವಾಗಿ ಒಂದು ಈ ಕಾಲಮ್ನ ರೂಪದಲ್ಲಿ ಇರುವಂಥ ಕ್ಯಾಟ್ಲಾಗ್ ಅಂದರೆ ಅಲ್ಲಿ ಯಾವುದೆಲ್ಲ ಅಂಶಗಳನ್ನ ಹಾಕ್ತೇವೆ, ಗ್ರಂಥ, ಲಿಪಿ, ಈ ರೀತಿಯಾಗಿ. ಹೌದು, ಅಂದರೆ ಬರುತ್ತೆ. ಯಾವ ಸಂಸ್ಥೆಯಲ್ಲಿ ಇರುವಂತಹ ಕೃತಿ ಫಸ್ಟು, ಇದು ನಿಮ್ಮ ಸಂಸ್ಥೆ ಆಯಿತು, ಇದು ಯಾವ ಗ್ರಂಥ, ಎರಡನೇದು ಲಿಪಿ ಯಾವುದು, ಪೂರ್ಣವಾಗಿದೆಯೋ ಅಪೂರ್ಣವಾಗಿದೆಯೋ, ತೃಟಿತವಾಗಿದೆಯೋ, ಈ ರೀತಿ ತೃಟಿತವಾಗಿದೆಯೋ, ಮತ್ತು ಯಾವ ಕಾಲದಲ್ಲಿ ರಚನೆಯಾಗಿದ್ದು, ಲಿಪಿಕಾರರು ಯಾರು, ಮೂಲಕರ್ತೃಗಳು ಯಾರು, ಮತ್ತು ಇದು ಯಾವ ಇದಕ್ಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ, ಇಷ್ಟು ಅಂಶಗಳನ್ನು ಹಾಕಬೇಕಾಗತ್ತೆ. ಇದು ಹೆಚ್ಚು ಕಡಿಮೆ ಎಲ್ಲವೂ ಕೂಡ ಒಲೆಗರಿ ಆಗಿದ್ದರಿಂದ ಒಲೆಗರಿಗಳೇ ಬರ್ತದೆ. ಒಲೆಗರಿ ಅಲ್ಲದೆ ಇನ್ನು ಚರ್ಮದ್ದು ಸಿಗಬಹುದು, ನಮ್ಮ ಭಾಗದಲ್ಲ, ಬೇರೆ ಬೇರೆ ಭಾಗದಲ್ಲಿ ಇನ್ನು ಭೂರ್ಜ ಪತ್ರದಲ್ಲಿ ಸಿಗಬಹುದು, ಸಿಕ್ಕತ್ತೆ. ನಮ್ಮ ಹತ್ರ ಕೆಲವು ಭೂರ್ಜ ಪತ್ರದಲ್ಲಿ ಬರೆದಿದ್ದು ಅದು ಕೊರೆಯಕ್ಕೆ ಬರೋದಿಲ್ಲ, ಈ ಕಪ್ಪು ಮಸಿಯಲ್ಲಿ ಬರೆಯಕ್ಕೆ ಬರುವಂಥದ್ದನ್ನು ಅದು ಸಿಗತ್ತೆ. ಇನ್ನು ಈ ಮರದ ತೊಗಟೆ, ಈಗ ನಂದಿ ಮರ ಇದೆಯಲ್ಲ, ನಂದಿ ಮರ ಮೇಲೆ ತೊಗಟೆ ಬಿಡುತ್ತೆ, ಅದರಲ್ಲಿ ಬರೆದಿದ್ದು ಉಂಟು, ತಾಮ್ರದಲ್ಲಿ ಬರೆದಿದ್ದು ಉಂಟು. ಶಾಸನ, ತಾಮ್ರ ಶಾಸನ, ಅದು ಗ್ರಂಥಗಳನ್ನು ಬರೆದಿರೋದಿಲ್ಲ, ಶಾಸನ ಪ್ರತಿಯಾಗಿರುತ್ತೆ ಅದು. ಇನ್ನು ಇದು ಬೊಂಬು, ಬಿದಿರಿನ ಇದು ಗಣ್ಣುಗಳಲ್ಲಿ ಬಿಡುತ್ತಲ್ಲ, ಅದರಲ್ಲಿ ಬರೆದಿದ್ದಾಗಿರ್ಬೋದು. ನಮ್ಮ ಭಾಗದಲ್ಲಿ ಸಿಗೋದಿಲ್ಲ. ನಮ್ಮ ಭಾಗದಲ್ಲಿ ಸಿಗುವಂಥದ್ದು ಇದು ಒಂದೇ ಒಲೆಗರಿಗಳು. ಒಂದು ಇದರಲ್ಲಿ 2 ರೀತಿಯ ಒಲೆಗರಿಗಳು ಬರ್ತವೆ, ತಾಳೆ, ಶ್ರೀತಾಳೆ. ಶ್ರೀತಾಳೆ ಉದ್ದ ಜಾಸ್ತಿ ಸಿಗುತ್ತೆ, ದಪ್ಪ ಜಾಸ್ತಿ, ಮತ್ತು ಈ ಅಗಲ ಜಾಸ್ತಿ ಬರುತ್ತೆ. ಶ್ರೀತಾಳೆ ಅದು ಪೆಡಸು. ಇದಾದರೆ ಹಿಂಗೆ ಮಡ್ಚಿದ ಏನಾಗೋದಿಲ್ಲ, ಅದನ್ನು ಹಿಂಗೆ ಮಾಡಿದ ತಕ್ಷಣ ಮುರಿಯುತ್ತೆ. ಇಷ್ಟೇ ಗ್ರಂಥ ಶ್ರೀತಾಳಿ ಆದರೆ ಇಷ್ಟು ದಪ್ಪ ಇರೋದ್ರಿಂದ.
ಅದು ಕಡಿಮೆ, ಹ್ಮ್. ನಮಗೂ ಸಿಗುವಂಥದ್ದು ಕಡಿಮೆ, ಈ ತಾಳಿಗೆ ಜಾಸ್ತಿ. ಹ್ಮ್. ಇದು ಈ ತಾಳೆ ಮರದ ಆ ಮುಗುಡು ಒಡಿತದೆಯಲ್ಲ, ಆ ಸಂದರ್ಭದಲ್ಲಿ ಅದನ್ನು ಕೊಯ್ದು ಅದನ್ನು ಬೇಕಾದ ಆಕಾರಕ್ಕೆ ಕತ್ತರಿಸಿ, ಇದು ಒಂದು ಕಾಲದಲ್ಲಿ ದೊಡ್ಡ ಉದ್ಯಮೆ. ಹ್ಮ್. ಈ ಪೇಪರ್ ಉದ್ಯಮ ಇದ್ದ ಹಾಗೆ ಇದು ಒಂದು ಉದ್ಯಮೆ ಇತ್ತು. ಹ್ಮ್. ಅದನ್ನು ತಂದು ಅದನ್ನು ಒಣಗಿಸಿ ಅದನ್ನು ಶಾಖ ಬರ್ಸಿ ಅಂತ ಹಬೆಯಲ್ಲಿ ಬೇಯಿಸಿ ಅದನ್ನು ಮರದ ಕೊರಡಿನಿಂದ ಉಜ್ಜಿ ನುಣುಪುಗೊಳಿಸಿ ಅದನ್ನು ಸಿದ್ಧ ಮಾಡಿಡ್ತಿದ್ರು. ಬೇಕಾದ ಅಳತೆಗೆ ಅದನ್ನು ಕತ್ತರಿಸ್ಕೊಂಡು ಅದನ್ನು ಬರೆಯುವಂಥದ್ದು. ಹೆಚ್ಚು ಕಡಿಮೆ ಉದ್ದುದ್ದ ಇದೆ ಅಂತಂದರೆ ರಾಮಾಯಣ, ಮಹಾಭಾರತ, ಭಾಗವತ ಇಂತಹ ಪುರಾಣ ಗ್ರಂಥಗಳು. ಈ ಗಿಡ್ಡ ಇದೆ ಅಂತಂದಾಗ ಬೇರೆ ಬೇರೆ ಶಾಸ್ತ್ರ ಗ್ರಂಥಗಳು, ಮಂತ್ರಭಾಗಗಳೆಲ್ಲ ಸಿಗತ್ತೆ. ಇದೆಲ್ಲ ನಾವು ನೋಡ್ತೇವೆ. ಮತ್ತು ಇದಕ್ಕೆ ಈ ಸಂಸ್ಕರಣ ಈಗ ಬೇಕಂತ ಇದನ್ನು ತೊಳೆದು ನೋಡಿ, ತೊಳೆದಾಗ ನೊರೆ ಬರುತ್ತೆ. ಅಂದರೆ ನೀರು ಹಾಕ್ಬೋದು ಇದಕ್ಕೆ? ಅಷ್ಟು ನಾವು ಪ್ರತಿಯೊಂದನ್ನು ತೊಳೆದು ಒಣಗಿಸಿ ಮಾಡ್ತೇನೆ. ಇಲ್ಲ ಅಂತಂದರೆ ಗಲೀಜಾಗಿರುತ್ತೆ. ಇರುವಾಗೆಲ್ಲ ಗಂಧ ನೆತ್ತಿಬಿಟ್ಟಿರ್ತಾರೆ. ಪೂಜೆ, ಸರಸ್ವತಿ ಪೂಜೆ ಅಲ್ಲ, ಸರಸ್ವತಿ ಪೂಜೆ ಆ ರೀತಿ ಮಾಡಿದ್ದಿದೆ. ನಾನು ಇದನ್ನು ಪೂರ್ಣ ತೊಳೆದು ಒಣಗಿಸಿ ಸಣ್ಣ ಬೆಳಕಿನಲ್ಲಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು, ಒಣಗಿಸಿದಾಗ ತುಂಬ ಸುರುಟುತ್ತೆ, ಆಮೇಲೆ ಹಪ್ಪಳದ ಹಾಗೆ ಇದು ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ಅದಕ್ಕೆ ಪ್ರತಿಯೊಂದಕ್ಕೂ ನಾನೇ ಇದಕ್ಕೆ ವಾರ್ನಿಷ್ ಹಚ್ಚಿದ್ದು ಭಾಳ ಚೆನ್ನಾಗಿ ಬಂದಿದೆ. ಆದರೆ ಒಣಗಿಸಿಡಬೇಕು, ಇಲ್ಲ ಅಂಟಿಕೊಂಡ್ಬಿಡುತ್ತೆ. ಇಲ್ಲ ಅಂತಂದರೆ ನೀಮಾಯಲ್ಲೂ ಮತ್ತು ಹೊಂಗೆ ಎಣ್ಣೆ ಹಚ್ಚಿದ್ದೇನೆ, ನಾನೇ ಕೆಲವು ಪ್ರಯೋಗ ಮಾಡಿದ್ದೇನೆ. ಅದಕ್ಕಿಂತ ಗೇರೆಣ್ಣೆ ಹಚ್ಚೋದು ಇದೆಯಲ್ಲ, ಅದು ಫುಲ್ಲು ಲ್ಯಾಮಿನೇಟ್ ಆಗಿಬಿಡುತ್ತೆ. ಗೇರೆಣ್ಣೆ ಅದನ್ನು ಭಾಳ ಚೆನ್ನಾಗಿ ಬರುತ್ತೆ. ಆದರೆ ಒಪ್ಪೋದಿಲ್ಲ, ಡಿಪಾರ್ಟ್ಮೆಂಟ್ ಅದನ್ನು ಒಪ್ಪೋದಿಲ್ಲ. ಅವ್ರು ಏನು ಸೆಟೋನಲ್ ಆಯಿಲ್, ಈ ಹುಲ್ಲೆಣ್ಣೆ ಏನಿದೆ ಅದೊಂದು, ಅದು ಹುಲ್ಲೆಣ್ಣೆ ಇದಕ್ಕೆ ರಕ್ಷಣೆ ಕೊಡೋದಿಲ್ಲ. ಕೀಟ ಬರಲಿದ್ದಂಗೆ, ವೈಟ್ ಫಿಶ್ ಆಗಲಿದ್ದಂಗೆ ನೋಡ್ಕೊಳ್ಳುತ್ತೆ ಅಷ್ಟೇ. ಇದಕ್ಕೆ ಕೊಡೋದಿಲ್ಲ. ವರ್ಷಕ್ಕೊಮ್ಮೆ ಆದರೂ ಇದು ಹೊರಗೆ ತೆಗೆದು ಸ್ವಲ್ಪ. ಸಾಮಾನ್ಯವಾಗಿ ಇಲಾಖೆಗಳ ಒಂದು ಆದೇಶದ ಮೇರೆಗೆ ನಾವು ಸಿಟ್ರನಲ್ ಆಯಿಲ್ ಹಾಕೊಂಡು ನೋಡ್ಬೋದು ಅಷ್ಟೇ. ನಿಮ್ಮ ಅನುಭವದಲ್ಲಿ ಅಂದ್ರೆ ಈಗ ಇಲಾಖೆ ಹೊರತಾಗಿ ನಿಮ್ಮ ವೈಯಕ್ತಿಕ ಮ್ಯಾನುಫ್ಯಾಕ್ಚರಿಂಗ್ ಸಂಗ್ರಹದಲ್ಲಿ ನೀವು ಹೊಂಗೆ ಎಣ್ಣೆ, ಗೇರೆಣ್ಣೆ ಇತ್ಯಾದಿಗಳನ್ನ ಬಳಸಿಕೊಂಡು ಅದನ್ನ ಮಾಡಿದಿರಿ ಅಂತ ಹೇಳ್ತಾರಲ್ಲ, ಅದು ಎಷ್ಟರ ಮಟ್ಟಿಗೆ ರಕ್ಷಣೆ ಅಥವಾ ಒಂದು ಗಟ್ಟಿಯಾಗಿದೆ? ಈಗ ಸಾಮಾನ್ಯ ನಾನು ವಾರ್ನಿಷ್ ಹಚ್ಚಿದ್ದಿದೆಯಲ್ಲ, ವಾರ್ನಿಷ್ ಒಂದು 20-25 ವರ್ಷದ ಹಿಂದೆ ಹಚ್ಚಿದ್ದೇನೆ. ಈಗೇನೂ ಆಗಲಿಲ್ಲ, ಹಾಗೆ ಚೆನ್ನಾಗಿದೆ. ಆದ್ರೆ ಅದನ್ನ ಸರಿಯಾಗಿ ಒಣಗಿಸಬೇಕು ಅಂತ ನೀವು ಒಣಗಿಸ್ಬೇಕು, ಇಲ್ಲ ಅಂತಂದ್ರೆ ಅಂಟಿಕೊಂಡು ಬಿಡುತ್ತೆ. ಪ್ರತಿ ಪೇಜನ್ನು ಸಪರೇಟ್ ಆಗಿ ಒಣಗಿಸ್ಬೇಕಾಗತ್ತೆ. ಹೀಗೆ ದಾರ ಕಟ್ಟಿ ನೇತಾಕ್ಬಿಟ್ರೆ ಆಯಿತು, ಒಣಗುತ್ತೆ. ಅದಾದಮೇಲೆ ಇದು ಹಚ್ಚುತ್ತಾ ಇದ್ದಂತೆ ಇದ್ರಿಗೆ ಆಯಿಲ್ ಅಂಶ ಕಡಿಮೆ ಆಗಿರೋದ್ರಿಂದ ಹೀರ್ಕೊಂಡ್ಬಿಟ್ಟಿರುತ್ತೆ. ಹೊಂಗೆ ಎಣ್ಣೆ ಆಸಕ್ತಿ ಸಮಸ್ಯೆ ಆಗೋದಿಲ್ಲ. ಅದು ನಾವು ಒಂದು ದೇವಸ್ಥಾನ ಮಾಡಿದ್ವಿ, ಅದಕ್ಕೆ ಆ ಕೇರಳದವರು ಆ ಮರಕ್ಕೆ ಆ ಸಂಸ್ಕರಣೆ ಮಾಡಲಿಕ್ಕೆ ಹೊಂಗೆ ಮತ್ತು ನೀಮ್ ಆಯಿಲ್ ಅದನ್ನು ಬಳಸಿದ್ರಿಂದ ನೋಡಿ ನಾವು ಇದಕ್ಕೆ ಬಳಸ್ಬೋದು ಅಂತ ಪ್ರಯೋಗ ಮಾಡಿ. ನೀವೇ ಎಕ್ಸ್ಪೆರಿಮೆಂಟ್ ಮಾಡಿದ್ದು? ನಾನೇ ಮಾಡಿದ್ದು. ಇವಿಷ್ಟು ನಾನೇ ಮಾಡಿರುವಂತಹ ಪ್ರಯೋಗಗಳು. ಯಾಕೆ ಉಳಿಬೇಕು ಅಂತ, ಈ ಗ್ರಂಥಗಳೆಲ್ಲ ಉಳಿಬೇಕು. ಮತ್ತು ಕೆಲವು ಬಹಳಷ್ಟು ಅಪರೂಪದ ಗ್ರಂಥಗಳಿದೆ. ಬಹುಶಃ ನೀವು ಜ್ಯೋತಿಷ್ಯ ಓದಿದಂಥವರಿಗೆ ವಿಠ್ಠಲಾಚಾರ್ಯರ ಗ್ರಹ ಜ್ಯೋತಿಷ್ಯ ಅಂತ ಒಂದು ಗ್ರಂಥ, ಬಹುಶಃ ಅದು ಹೊರಗೆ ಬರಲೇ ಇಲ್ವೇನೋ ಅಂತ ನನಗೆ ಒಂದು ಪ್ರತಿ ಸಿಕ್ಕಿತ್ತು. ಈಗ ನನ್ನ ಸಂಗ್ರಹದಲ್ಲಿ ಕೆಲವು ಪೇಜಿಗಳು ಉಳ್ಕೊಂಡಿದೆ. ಆ ಒಂದು ಪ್ರತಿಯನ್ನು, ಪೂರ್ಣ ಪ್ರತಿಯನ್ನು ನಾವು ರಾಮಚಂದ್ರಾಪುರ ಮಠದ ವಿಷ್ಣುಗುಪ್ತ ವಿಶ್ವವಿದ್ಯಾಲಯದಲ್ಲಿ ಒಂದು ಭಾರತಿ ಪತ್ರಧಾಮ ಮಾಡಿದ್ವಿ, ಅದಕ್ಕೆ ಕೊಟ್ಟಿದ್ದೇನೆ. ಅಲ್ಲಿ ದೊಡ್ಡ ಸಂಗ್ರಹ ಇದೆ. ಅದಕ್ಕೆ ಬಹುಪಾಲು ಗ್ರಂಥ ಸಂಗ್ರಹಿಸಿಕೊಟ್ಟಿದ್ದು ನಾವೇ. ಈಗ ಎಷ್ಟೋ ಒಂದು ಸಂಸ್ಥೆಗಳಲ್ಲಿ ಮ್ಯಾನುಸ್ಕ್ರಿಪ್ಟ್ಗಳಿದ್ದಾವೆ, ಎಷ್ಟೋ ಒಂದು ಪಂಡಿತರ ಮನೆಯಲ್ಲಿ ಹಾಗೆ ಉಳ್ಕೊಂಡಿದೆ. ಇನ್ನು ಕೆಲವು ಕಡೆಗಳಲ್ಲಿ ಏನು ಅಂತ ಗೊತ್ತಿಲ್ಲದೇನೆ ಗಂಟು ಕಟ್ಟಿಟ್ಟಿದ್ದಾರೆ. ಇದರ ರಕ್ಷಣೆಗೆ ಮತ್ತು ಇದರ ಮುಂದಿನ ಜನಾಂಗಕ್ಕೆ ಇದರ ಒಂದು ಜ್ಞಾನವನ್ನು ದಾಟಿಸುವ ದೃಷ್ಟಿಯಿಂದ ಎಲ್ಲವನ್ನೂ ಕೂಡ ಎಲ್ಲರೂ ಎಡಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನ ರಕ್ಷಣೆ ಆದರೂ ಕನಿಷ್ಠ ಪಕ್ಷ ಮಾಡಿಕೊಳ್ಳೋದ್ರ ಬಗ್ಗೆ ತಮ್ಮ ಒಂದು ಸಂದೇಶ ಏನು? ರಕ್ಷಣೆ ಮಾಡಬೇಕು ಮತ್ತು ಗ್ರಂಥ ಉಳಿಯುತ್ತೆ ಅಂತ. ಅದಕ್ಕೆ ಕ್ರಮಬದ್ಧವಾದ ರಕ್ಷಣೆ ಬೇಕಾಗತ್ತೆ. ನಮ್ಮಲ್ಲಿ ಕೆಳದಿ ಒಳಗೊಬ್ಬರು ಕೃಷ್ಣಮೂರ್ತಿಗಳು ಅಂತ, ಅವರು ಒಂದಿಷ್ಟು ಅವರಿಗೆ ಈ ಹವ್ಯಾಸ ಇತ್ತು. ಸಂಗ್ರಹ ಮಾಡಿ ಇದಕ್ಕೆ ಬರುವಂಥದ್ದು ಫಂಗಸ್ ಬರುತ್ತೆ. ಫಂಗಸ್ಸಿಗೆ ನಾವು ಅಡಿಕೆಗೆಲ್ಲ ಏನು ಮಾಡ್ತೇವೆ ಅಂತಂದರೆ ಬೋರ್ಡೋ ಮಿಕ್ಸ್ಚರ್ ಹೊಡಿತೇವೆ. ಇದಕ್ಕೆ ಬೋರ್ಡೋ ಹೊಡೆದ್ರು. 1% ಬರೆದಿಟ್ಟಿದ್ದಾರೆ ಅಂತ, 1% ಬೋರ್ಡೋ ಹಚ್ಚಿದ್ದೇನೆ ಅಂತ. ನಾನು ಓಪನ್ ನೋಡಿದಾಗ ಮೇಲಿನ ಕಟ್ಟು ಕೆಳಗಿನ ಕಟ್ಟು ಉಳ್ಕೊಂಡಿದೆ, ಇವಿಷ್ಟು ಪುಡಿಯಾಗಿ ಹೋಗಿದೆ.
ಅಂದ್ರೆ ಅದರ ಬಗ್ಗೆ ಸಂಪೂರ್ಣ ಅಂದ್ರೆ ಜ್ಞಾನ ಸಂಪೂರ್ಣ ಇಲ್ಲದೆ- ಜ್ಞಾನ ಇಲ್ಲದೆ ಪ್ರಯೋಗ ಮಾಡಕ್ ಹೋದ್ರೆ ಹೀಗೆ ಆಗತ್ತೆ ಅಂತ. ಹಾ. ಆದ್ರೆ ಪುಣ್ಯ ಮತ್ತು ಭಾಗವತ ಇತ್ಯಾದಿಗಳು ಎಲ್ಲ ಕಡೆ ಸಿಗುವ ಗ್ರಂಥಗಳಾಗಿದ್ದಕ್ಕೆ ಬಚಾವು. ಅವ್ರ ಮನೇಲಿ ಒಂದು ಗ್ರಂಥಗಳಿದೆ, ಅದಕ್ಕೆ ನಾನು 20ನೇ ನಂಬರ್ ಕೊಟ್ಟು ಬಂದಿದ್ದೇನೆ. ಅದು ನಮ್ಮ ಹಳ್ಳಿಯ ಹಾಡುಗಳ ಸಂಗ್ರಹ. ಅದಕ್ಕೆ ಹಚ್ಚಿಲ್ಲ, ಹೋಗಿ ಅದನ್ನು ಹೇಳಿಟ್ಟಿದ್ದೇನೆ, ತೆಗೆದಿಡಿ ನಾನು ಎಡಿಟ್ ಮಾಡಿಕೊಡ್ತೇನೆ ಅಂತ, ಹೊರಗೆ ಬರಲಿ ಅಂತ. ಒಂದು ಒಳ್ಳೆ ಹಾಡಿನ ಸಂಗ್ರಹ ಹೊರಗೆ ಬರಲಿ ಅಂತ. ಒಂದು ಈ ರೀತಿ ಆಗಬೇಕು. ಎರಡನೇದಾಗಿ ಲಿಪಿ ಜ್ಞಾನವನ್ನು ಎಲ್ಲರೂ ಕಲಿಬೇಕು ಅಂತ ಹೇಳಿ ನಾನು ಹೇಳೋದಿಲ್ಲ. ಈ ಸಂಸ್ಕೃತದವರು ಅಸಡ್ಡಾಳು ಅಂತ ಹೇಳ್ತೇನೆ, ಯಾಕೆ ಅಂತಂದರೆ ಕೆಲಸಕ್ಕೆ ಬರಲಿದ್ದವರು ಅಂತ. ಅವರಿಂದಲೇ ಈ ಸಂಸ್ಕೃತ ಸಾಯ್ತಾ ಇದೆ. ನಮ್ಮ ಭಾಗದಲ್ಲಿ ಎಷ್ಟೋ ಸಂಸ್ಕೃತ ವಿದ್ವಾಂಸರಿದ್ದಾರೆ, ಅವರು ಈ ಕೆಲಸಕ್ಕೆ ಹಿಡಿದು ಬಿಟ್ಟಿದ್ರು, ಇಷ್ಟೊತ್ತಿಗೆ ಎಷ್ಟೋ ಗ್ರಂಥಗಳು ಹೊರಗೆ ಬರ್ತಿತ್ತು. ಒಬ್ಬರು ಇಲ್ಲಿ ಸಂಸ್ಕೃತ ಜ್ಞಾನ ಇಲ್ಲದೇ ಇದ್ದರೆ ಓಲೆಗರಿ ಕ್ಷೇತ್ರಕ್ಕೆ ಯಾರಿಗೂ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಭಾಷೆಯ ಸಂಸ್ಕೃತ, ಇಲ್ಲಿ ಪದಚ್ಛೇದ ಇರೋದಿಲ್ಲ, ಬರವಣಿಗೆಯಲ್ಲಿ ಪದಚ್ಛೇದ ಇರೋದಿಲ್ಲ, ಪೂರ್ಣ ವಿರಾಮ ಇರೋದಿಲ್ಲ, ಪೂರ್ಣ ವಿರಾಮ ಚಿಹ್ನೆಗಳು ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಹಾಗಾಗಿ ಸಂಸ್ಕೃತ ಜ್ಞಾನ ಇದ್ದವರಿಗೆ ಮಾತ್ರ ಈ ಕ್ಷೇತ್ರ ದಕ್ಕತಿಯೇ ಹೊರತು ಎಲ್ಲರಿಗೂ ದಕ್ಕೋದಿಲ್ಲ. ನಾನು ಸಾಮಾನ್ಯ ಒಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಕಲಿಸಿದೆ, ಒಬ್ಬರು ಫೀಲ್ಡಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತಂದರೆ ಇದೇ ಒಂದು ಸಮಸ್ಯೆ, ಅವರಿಗೆ ಭಾಷಾ ಜ್ಞಾನ ಇಲ್ಲ. ಹಾಗಾಗಿ ಸಂಸ್ಕೃತಜ್ಞರು ಹೆಚ್ಚಿನ ಲಿಪಿಗಳನ್ನು ಕಲಿತು ಈ ರೀತಿ ಕ್ಷೇತ್ರದಲ್ಲಿ ಒಂದು ಗ್ರಂಥ ಎಡಿಟ್ ಮಾಡಿದ್ರು ಸಾಕು ಅಲ್ವಾ. ಒಬ್ಬ ವಿದ್ವಾಂಸ ತನ್ನ ಜೀವನದಲ್ಲಿ ಒಂದಾದ್ರೂ ಗ್ರಂಥ ಒಂದು ಎಡಿಟ್ ಮಾಡಿ ಇಟ್ಟರೆ, ಪರಿಷ್ಕರಣೆ ಮಾಡಿಟ್ರೆ ಅದನ್ನು ಲಿಪ್ಯಂತರ ಮಾಡಬೇಕಾಗತ್ತೆ. ಇದು ಲಿಪ್ಯಂತರ ಮಾಡೋದೇ ದೊಡ್ಡ ಕೆಲಸ ಅಲ್ವಾ. ಲಿಪ್ಯಂತರನಾದರೂ ಮಾಡಿಟ್ರೆ ದೊಡ್ಡ ಕೊಡುಗೆಗೆ ಈ ತಾಳೆಗರಿ ಕ್ಷೇತ್ರಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗೆ ಆಗತ್ತೆ ಅಂತ ಹೇಳುವಂಥದ್ದು ನನ್ನ ಭಾವನೆ. ಮತ್ತು ಇಲ್ಲಿ ನಮ್ಮ ಭಾಗದಲ್ಲಿ, ಒಟ್ಟು ನಮ್ಮ ದಕ್ಷಿಣದಲ್ಲಿ, ನಮ್ಮ ಮಲೆನಾಡು ಭಾಗದಲ್ಲಾದರೆ ತಿಗಳಾರಿ, ನಂದಿನಾಗರಿ ಗ್ರಂಥ ಇದು ತಮಿಳು ಗ್ರಂಥ ಲಿಪಿ. ಇದು ನಾನು ನೋಡಿದ್ದು ಇದರೊಳಗೆ ಹುಂಚದವ ಜೈನ ಮಠದಲ್ಲಿ ಇದ್ದಿದ್ದಷ್ಟು ಇದೇ ಲಿಪಿಯಲ್ಲಿರುವಂತಹ ಗ್ರಂಥಗಳು. ಮತ್ತು ಕನ್ನಡ ಲಿಪಿ ಮೋಡಿ ಲಿಪಿ ಕಾಗದದಲ್ಲಿ ಬರೆದಿರುವಂಥದ್ದು, ಬರವಣಿಗೆಯಲ್ಲಾಗಿರುವಂತಹದ್ದು ಅಷ್ಟೇ. ಇಂಕು ಪೆನ್ ಎತ್ತಿದ ತಕ್ಷಣ ಇಂಕು ಅವಾಗಿನ ಮಸಿ ಕೆಳಗೆ ಸೋರ್ತಿತ್ತಲ್ಲ, ಹಾಗಾಗಿ ಎಳೆದು ಬರೆಯುವ ಅಭ್ಯಾಸವನ್ನು ಮಾಡಿದ್ದು ಅಷ್ಟೇ ಹೊರತು ಅದೇನು ಸಪ್ರೇಟ್ ಲಿಪಿ ಅಂತಲ್ಲ. ಅಕ್ಷರಕ್ಕಿಂತ ಗೆರೆಯೇ ಜಾಸ್ತಿ ಇರುತ್ತೆ ಇಲ್ಲಿ. ಅಂದರೆ ಈಗ ನಮ್ಮ ಒಂದು ಸಂಸ್ಥೆಯಲ್ಲಿ 200ಕ್ಕೂ ಹೆಚ್ಚು ಇಂತಹ ಒಂದು ಗ್ರಂಥಗಳ ಒಂದು ಕಟ್ಟಿದೆ. 200ಕ್ಕೂ ಹೆಚ್ಚು ಕಟ್ಟುಗಳಲ್ಲಿ ಎಷ್ಟು ಗ್ರಂಥಗಳು ಅಡಗಿವೆ ನಮಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ನಾವು ಒಂದು ಗಮನಿಸಿರೋ ಪ್ರಕಾರ ಒಂದು ಗ್ರಂಥಲಿಪಿ, ತಿಗಳಾರಿ ಲಿಪಿ, ನಂದಿನಾಗರಿ ಇವು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾವೆ. ಸೂಕ್ಷ್ಮವಾಗಿ ಎಲ್ಲವನ್ನು ಒಳ ತೆಗೆದು ಎಲ್ಲ ಒಂದು ಫೋಲಿಯೋಗಳನ್ನು ನಾವು ನೋಡಿಲ್ಲ. ಇಲ್ಲಿ ಕೆಲವನ್ನು ನಾವಿಲ್ಲಿ ಇಟ್ಟಿದ್ದೇವೆ, ಮತ್ತೆ ಬೇರೆ ಎಲ್ಲ ರಕ್ಷಣೆಯಲ್ಲಿದೆ. ಹಾಗಾಗಿ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಒಂದು ಸಂಪೂರ್ಣ ಎಲ್ಲ ಗ್ರಂಥಗಳ ಕ್ಯಾಟ್ಲಾಗಿಂಗ್ ಅನ್ನು ಮಾಡಿದಾಗ ಇದು ಮುಂದಿನ ಒಂದು ಪರಂಪರೆಗೆ, ಸಂಶೋಧಕರಿಗೆ, ಮ್ಯಾನ್ಸ್ಕ್ರಿಪ್ಟನ ಒಳ ಅರಿವನ್ನು ಬಯಸುವಂತಹ ಇವರಿಗೆ ಒಂದು ಮಾರ್ಗದರ್ಶನ ಆಗಲಿ ಅಂತ ನಾವು ಆಶಿಸ್ತೇವೆ. ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಒಂದು ಕ್ಯಾಟ್ಲಾಗಿಂಗ್ ಕಾರ್ಯವನ್ನು ನಾವು ಪೂರ್ಣಗೊಳಿಸೋಣ. ಆಯಿತು, ನಮಸ್ಕಾರ.